ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಸಿಂಧೂರಿ ಪತಿ ವಿರುದ್ಧ ಹರಿಹಾಯ್ದಿದ್ದಾರೆ ಡಿ ರೂಪಾ. ಸಿಂಧೂರಿ ಪತಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಗಂಡ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಏನರ್ಥ? ಸವಾಲನ್ನ ಹಾಕಿದ್ದು, ಪ್ರಶ್ನೆಗಳನ್ನ ಕೇಳಿದ್ದು, ಆರೋಪಗಳನ್ನ ಮಾಡಿದ್ದು IAS ಅಧಿಕಾರಿ ರೋಹಿಣಿ ಸಿಂಧೂರಿ ಅವ್ರಿಗೆ. ಆದ್ರೆ ಅವ್ರ ಪತಿ ಬಂದ್ ಪ್ರೆಸ್ ಮೀಟ್ ಮಾಡ್ತಾರೆ ಅಂದ್ರೆ ಏನರ್ಥ? ಸಿಂಧೂರಿ ಅವ್ರಿಗೆ ಮೀಡಿಯಾ ಮುಂದೆ ಬರೋಕ್ ಧೈರ್ಯ ಇಲ್ಲ ಅಂತ ಅರ್ಥನಾ? ರೋಹಿಣಿ ಸಿಂಧೂರಿ ಬಳಿ ಉತ್ತರಗಳು ಇಲ್ವಾ? ಹಾಗಾದ್ರೆ ಅವ್ರ ಪತಿ ಫೋನ್ ಹ್ಯಾಕ್ ಮಾಡಿದ್ದಾರೆ ಅಂದ್ರೆ ಏನರ್ಥ? ಇವೆಲ್ಲ ನಂಬುವಂತ ಮಾತಾ ಅಂತ ಹೇಳಿ ಪಾಪ ಅಂತ ಹೇಳಿ ವ್ಯಂಗ್ಯವನ್ನ ಮಾಡಿದ್ದಾರೆ ಡಿ ರೂಪಾ. ಮಾನ ಹರಾಜಾಗಿದೆ ಅಂತ ಹೇಳಿ ರೂಪಾ ಫೇಸ್ಬುಕ್ ಪೋಸ್ಟ್ ಹಾಕಿದ್ದಾರೆ. ಸಿಂಧೂರಿ ದಂಪತಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಡಿ ರೂಪಾ. ಈ ಸಮರ ಮುಂದುವರಿತಲೇ ಇದೆ. ನಿನ್ನೆಯಿಂದ ಸಂಸಾರಗಳಲ್ಲಿ ಹುಳಿಯನ್ನ ಹಿಂಡೋದಕ್ಕೆ ಹೀಗೆ ಮಾಡಿದ್ರ? ಒಬ್ಬ ಹೆಣ್ಣಾಗಿ ಅನೇಕ ಹೆಣ್ಣು ಮಕ್ಕಳಿಗೆ ಆಕೆ ಮುಳ್ಳಾಗ್ಬಿಟ್ಟಿದ್ದಾಳೆ ಅಂತ ಹೇಳಿ ಸಿಂಧೂರಿ ಪರ ನಿಂತವರಿಗೆ ಡಿ ರೂಪಾ ಪ್ರಶ್ನೆಯನ್ನ ಮಾಡಿದ್ದಾರೆ. ಗಂಡ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ಒಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ಕೇಳಿದ್ದಾರೆ. ಈಗ ನಾನು ಯಾಕೆ ಆಕೆಯ ಪಿಕ್ಚರ್ಸ್ ಹಾಕಿದೆ ಅಂತ ಕೇಳೋರಿಗೆ ನಾನು ಹೇಳೋದಿಷ್ಟೇ, ಪಿಕ್ಚರ್ಸ್ ಕಳಿಸುವ ಆಕೆಗೆ ಅದರ ದರ್ದ್ ಇಲ್ಲ ಅಲ್ವಾ ಅಂತ ಹೇಳಿದ್ಮೇಲೆ ಬೇರೆಯವ್ರಿಗೆ ಯಾಕೆ ಅದು ಇರಬೇಕು? ಈ ರೀತಿಯ ಪಿಕ್ಚರ್ಸ್ ಎಲ್ಲೂ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೆ ಇಲ್ಲ. ಯಾಕಂದ್ರೆ ನಿನ್ನೆ ಪತ್ರಿಕಾ ಅಂದರೆ ಮಾಧ್ಯಮ ಪ್ರಕಟಣೆಯಲ್ಲಿ ರೋಹಿಣಿ ಸಿಂಧೂರಿ ಅವರು ಹೇಳಿದ್ದು, ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಂತ ಕೆಲವೊಂದು ಪೋಸ್ಟ್ಗಳನ್ನು, ಫೋಟೋಗಳನ್ನು ಇವ್ರು ತಗೊಂಡಿದ್ದಾರೆ ಅಂತ ಹೇಳಿದ್ರಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೇ ಇರುವಂಥ ಫೋಟೋಗಳಿವೆಲ್ಲ. ಯಾರಿಗೆ ಯಾಕೆ ಕಳಿಸಿದ್ರು ಅಂತ ಅವರೇ ಬಾಯಿ ಬಿಡಬೇಕು, ಅವ್ರ ಬಾಯಿಂದ ಅದು ಬರಲಿ. ಅದರ ಹಿಂದಿನ ಉದ್ದೇಶ ಏನು? ಸಂಸಾರಗಳಲ್ಲಿ ಹುಳಿಯನ್ನ ಹಿಂಡೋದಕ್ಕ? ಒಬ್ಬ ಹೆಣ್ಣಾಗಿ ಅನೇಕ ಹೆಣ್ಣುಮಕ್ಕಳಿಗೆ ಮುಳ್ಳಾಗಿದ್ದಾಳೆ ಆಕೆ. ಆಕೆಯ ಮೇಲೆ ಕನಿಕರ ಇಟ್ಕೊಂಡಿರುವಂಥ ಕೆಲವರೇ ಕೇಳಿ ನಿಮ್ಮದು ಮಿಸ್ಪ್ಲೇಸ್ಡ್ ಸಿಂಪತಿ ಅಂತೆಲ್ಲ ಮತ್ತೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಮಾಡಿದ್ದಾರೆ ಡಿ ರೂಪಾ. ಇನ್ನು IPS ಡಿ ರೂಪಾಗೆ ರೋಹಿಣಿ ಸಿಂಧೂರಿ ಪತಿ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನನ್ನ ಪತ್ನಿಯ ಫೋಟೋಗಳನ್ನ ಇವ್ರು ಹೆಂಗ್ ಪಡ್ಕೊಂಡ್ರು? ಅವ್ರ ಪರ್ಸನಲ್ ಅಜೆಂಡಾ ಏನಿದೆ ಅದು ಗೊತ್ತಾಗಬೇಕು ಅಂತ ಹೇಳಿ ರೋಹಿಣಿ ಸಿಂಧೂರಿ ಪತಿ ಸುಧೀರ್ ರೆಡ್ಡಿ ಇವತ್ತು ಮೀಡಿಯಾ ಮುಂದೆ ಬಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ರೂಪಾ ಅವರಿಗೆ ಮಾನಸಿಕ ತೊಂದರೆ ಇರಬಹುದು. ನಿನ್ನೆನೂ ರೋಹಿಣಿ ಸಿಂಧೂರಿ ಅವರು ಇದೇ ತರ ಹೇಳ್ಕೊಂಡಿದ್ರು. ಅಂದ್ರೆ ಅವರಿಗೆ ಮಾನಸಿಕ ಸ್ಥಿಮಿತ ಅವ್ರು ಕಳ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ, ನಾನು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ ಅಂತ ಇವತ್ತು ಅವ್ರ ಪತಿ ಸುಧೀರ್ ರೆಡ್ಡಿ ಪ್ರಶ್ನೆ ಮಾಡಿದ್ದಾರೆ. ರೂಪಾ ಅವರಿಗೆ ಮಾನಸಿಕ ತೊಂದರೆ ಇರಬಹುದು ಅಂತ ಕಾಣಿಸುತ್ತೆ, ಸಿಂಧೂರಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. 2013-14ರಲ್ಲಿ ತೆಗೆದಿದ್ದ ಫೋಟೋ ಜೊತೆ ಏನಾದರೂ ಮೆಸೇಜ್ ಇರಬೇಕಲ್ವಾ? ಸೊ ರೂಪಾಗೆ ನನ್ನ ಪತ್ನಿಯ ಆ ಫೋಟೋಗಳು ಎಲ್ಲಿಂದ ಸಿಕ್ಕು? ಹಾಗಾದ್ರೆ ಈಗ ಯಾಕೆ DK ರವಿ ಕೇಸ್ ಪ್ರಸ್ತಾಪ ಮಾಡ್ತಾ ಇದ್ದಾರೆ? ರೂಪಾ ತಮ್ಮ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ರೂಪಾ ವಿರುದ್ಧ ಪೊಲೀಸರಿಗೆ ನಾವು ದೂರು ಕೊಡ್ತೀವಿ, ಕಾನೂನು ರೀತಿಯಲ್ಲೂ ಮುಂದೆ ಹೋರಾಟ ಮಾಡ್ತೀವಿ ಅಂತ ಹೇಳಿ ರೋಹಿಣಿ ಸಿಂಧೂರಿ ಪತಿ ಸುಧೀರ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದು ಹ್ಯಾಪನ್ ಇನ್ 2015. ಅವರು ಇವಾಗ ಇಲ್ಲಿ ಇಲ್ಲ. ಅವ್ರ ಬಗ್ಗೆ ನಾವು ಎಷ್ಟು ಡಿಸೆನ್ಸಿ ಅಂದ್ರೆ ನಮ್ಗೆ ಹೋಗಿರೋ ಅವ್ರ ಬಗ್ಗೆ ಯಾವಾಗ್ಲೂ ಮಾತಾಡಬಾರ್ದು. ಯಾವಾಗ್ಲೂ ಮಾತಾಡಿಲ್ಲ. ಎಷ್ಟೋ ಫೇಸ್ ಮಾಡಿದೀವಿ ನಾವು. ಅವಾಗ ಏನೇನೋ ಆಗಿದೆ. ನಾವು ಆಸ್ ಅ ಫ್ಯಾಮಿಲಿ I stood with her. She has faced a lot of issues. But if he is not there, ಒಬ್ಬರು ಹೋಗಿರೋರ ಬಗ್ಗೆ ಮಾತಾಡೋದು ತುಂಬಾ ಬ್ಯಾಡ್. ಅದು ಇವಾಗ ಅವರು ಹೇಳ್ತಾ ಇರೋದು, ಅದು ಅವ್ರ ಸಂಸ್ಕಾರ, ನಮ್ಮ ಬಗ್ಗೆ ಹೇಳಲ್ಲ. ಅವ್ರ ಬಗ್ಗೆ ನಾನು ಮಾತಾಡೋಕೆ ಹೋಗಲ್ಲ. ಇಟ್ಸ್ ಕ್ಲೋಸ್ಡ್. ಬಟ್ ಇಫ್ ಹಿ ವಾಸ್ ದೇರ್ ಟು ಡಿಫೆಂಡ್, ಐ ವುಡ್ ಹ್ಯಾವ್ ಸ್ಪೋಕನ್. ಈಸ್ ನಾಟ್ ದೇರ್. ಸೊ ಅವ್ರ ಬಗ್ಗೆ ನಾನು ಏನೋ ಹೇಳೋದು ಇದೆಲ್ಲ ಬೇಡ. ವಾಟ್ ಎವರ್ ಇಸ್ ದರ್ ರಿಪೋರ್ಟ್ ಇದೆ. ರಿಪೋರ್ಟ್ ಎಲ್ಲರಿಗೂ ನಿಮ್ಮ ಹತ್ರನೂ ಇದೆ. ಓಕೆ. ಸೆಕೆಂಡ್, ಇದು ಲಕ್ಕಿ ಅಲಿಯಾ ಇಶ್ಯೂ. ಇದು ನಮ್ಮ ಡ್ಯಾಡಿ ನಮ್ಮ ಮದುವೆಗೆ ಲಕ್ಕಿಯಲ್ಲಿ ಬಂದಿದ್ದಾರೆ. ಆಸ್ ಅ ಸಿಂಗರ್ ಈಸ್ ಅ ಗುಡ್ ಪರ್ಸನ್, ಈಸ್ ಅ ಗುಡ್ ಆರ್ಟಿಸ್ಟ್. ಆಸ್ ಅ ಪರ್ಸನ್ ಅವ್ರದ್ದು ನನ್ನ ಹತ್ರ 100 ಡಾಕ್ಯುಮೆಂಟ್ಸ್ ಇದೆ. ಕೋರ್ಟ್ಗೆ ಎವ್ರಿ ಡೇ ತಿರುಗ್ತಾ ಇದ್ದೀನಿ. 2011 ಪರ್ಚೇಸ್ ಮಾಡಿರೋದು ಲ್ಯಾಂಡ್. 2011. ಐ ಮ್ಯಾರಿಡ್ ಸಿಂಧು ಇನ್ 2010 ಡಿಸೆಂಬರ್. ಸೊ ಮ್ಯಾರೇಜಿಗೆ ಬಂದಿದ್ದಾರೆ ಲಕ್ಕಿಯಲ್ಲಿ ಅವರು. ಸೊ ಇವ್ರು ಬರೋಕ್ ಮುಂಚೆನೆ ನಮಗೆ ಗೊತ್ತಿದೆ. ನಾವು ಇನ್ನು ಎಷ್ಟೊಂದು ಎಕರೆ ಇದೆ, ಎಲ್ಲೆಲ್ಲೋ ಎಕರೆ ಇದೆ, ಅವ್ರು ಪರ್ಚೇಸ್ ಮಾಡಿದ್ದಾರೆ. ಡ್ಯಾಡಿ ಪಾಸ್ ಆದ್ಮೇಲೆ ಅವ್ರದ್ದೆಲ್ಲ ಮಮ್ಮಿಗೆ ಹೆಸರು ಬರಬೇಕು, ನಾವು ತಿರುಗಬೇಕು. ಮನೇಲಿ IAS ಆಫೀಸರ್ ಇದ್ರೇನೋ ನಾವು ಹೋಗ್ಬಿಟ್ಟು ಪೋತಿಕಾತನ ಏನೋ ಒಂದು ಮಾಡ್ಸೋಕೆ ತಿರುಗ್ತೀವಿ. ಅದು ತಿರ್ಗೋಕೆ ಈ ಆಫೀಸರ್ ಹಸ್ಬೆಂಡ್ ಹೋಗ್ಬಿಟ್ಟು ತಿರುಗ್ತಾ ಇದ್ದಾರೆ ಅಂದ್ರೆ ಬಿಟ್ಬಿಡ್ಲ ನಾನು? ಎಲ್ಲ ಹೆಂಗಾಗಿದೆ ಅಂದ್ರೆ ನಮ್ಮ ಅಣ್ಣ ಹೇಳಿದ್ದಾರೆ. ಬಟ್ ನಾನು ಇನ್ನೊಂದ್ಸತಿ ಕ್ಲಾರಿಫೈ ಮಾಡ್ತೀನಿ. 2011 ಪರ್ಚೇಸ್ ಮಾಡಿರೋದು. 2016 ಕಾಂಪೌಂಡ್ ಹಾಕೋಕೆ ಹೋಗಿದ್ವಿ. ಅವಾಗ ಈ ಲಕ್ಕಿಯಲ್ಲಿ ಅಟ್ ಪ್ರೆಸೆಂಟ್ 2 lives.
ಈಸ್ ಅ ಸೆಲೆಬ್ರಿಟಿ, ರನ್ ಆನ್ ಸೆಲೆಬ್ರಿಟಿ. ನಾವು ಅವ್ರ ಹತ್ರ ಕಾಸಿಲ್ಲ, ಕಾಸಿಗೆ ಅವ್ರ ಅಪ್ಪ ಮಾಡಿರೋದು ಲ್ಯಾಂಡು. ಸೊ ಇದು ಏನಂತಾರೆ, ಟ್ರಸ್ಟ್ ಪ್ರಾಪರ್ಟಿ, ಈ ಪ್ರಾಪರ್ಟಿ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ. ಅದು ಬಿಟ್ಬಿಡಿ. ನಮ್ಮ ಪ್ರಾಪರ್ಟಿ ನಾವು ದುಡ್ಡು ಕೊಟ್ಬಿಟ್ಟು, ನಾವು ಕಾಸು ಕೊಟ್ಬಿಟ್ಟು, ನಮ್ಮ ಡ್ಯಾಡಿ ಕಾಸು ಕೊಟ್ಬಿಟ್ಟು, ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರೋ ಲ್ಯಾಂಡು ಅವ್ರು ಯಾರೋ ಇದು ಮಾಡ್ತಾ ಇದಾರೆ ಅಂತ ಬಿಟ್ಬಿಡ್ಬಿಡ್ತೀವ? ಕೋರ್ಟಲ್ಲಿ ನಡೀತಾ ಇದೆ, ಕೇಸ್ ನಡೀತಾ ಇದೆ, ನಡೀಲಿ. ಅದು ಆದ್ಮೇಲೆ ಆಗ್ಲಿ. 2011 ಪರ್ಚೇಸ್ ಮಾಡಿರೋದು ಆ ಅಮ್ಮಗೆ ಹೆಂಗ್ ಗೊತ್ತಾಗ್ತಾ ಇದೆ? ಹೂ ಇಸ್ ಲೀಕಿಂಗ್ ದಿಸ್ ಇನ್ಫಾರ್ಮೇಶನ್? ಅಲ್ಲ, ನಮಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಾಂದ್ರೆ IT ಇದು ನಮ್ಮ ಡ್ಯಾಡಿ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಕೊಡ್ತೀವಿ. ಇಲ್ಲಿ ನೀವು ಇಲ್ಲೆಲ್ಲ ಎಲ್ಲರನ್ನ ಕೇಳಿ. ಎಷ್ಟು ನಮ್ಗೆ ತುಂಬಾ ಪ್ರಾಪರ್ಟೀಸ್ ಇದೆ. ವಿ ಆರ್ ವೆಲ್ ಆಫ್ ಬಿಫೋರ್ ಆಲ್ಸೋ. ಬಿಫೋರ್ ಐ ಗಾಟ್ ಮ್ಯಾರಿಡ್ ಟು ಸಿಂಧು ಆಲ್ಸೋ ವಿ ಆರ್ ವೆಲ್ ಆಫ್. ಐ ವಾಸ್ ಇನ್ US ಅಲ್ಲಿ ಒಳ್ಳೆ ಸ್ಯಾಲ್ರಿ ಇತ್ತು, ಎಲ್ಲ ಇತ್ತು. ನಮ್ಮ ಅಣ್ಣನೂ ಅಲ್ಲೇ ಕೆಲಸ ಮಾಡ್ತಾ ಇದ್ದಾನಂತ, ಇನ್ನು ಪೇರೆಂಟ್ಸ್ ಒಬ್ಬರೇ ಇದ್ದಾರಂತ ನಾನು ಬಂದೆ. ದೆನ್ ಐ ಗಾಟ್ ಮ್ಯಾರಿಡ್ ಟು ಸಿಂಧು. ಸೊ ಬಿಫೋರ್ ದಟ್ ಆಲ್ಸೋ ವಿ ಆರ್ ವೆಲ್ ಆಫ್. ಸರ್, ಫೈನಲಿ ಈಗ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ತೀರಿ? ತಗೊಂತೀನಿ ರೀ. ಇವಾಗ ಆ 3 ಹೆಸರು ಹೇಳಿಲ್ಲ ಅಂದ್ರೆ ಶಿ ಹಸ್ ಮಿಸ್ಯೂಸ್ಡ್ ಅವರ್ ಪವರ್, ಟೇಕನ್ ಸ್ಕ್ರೀನ್ ಶಾಟ್ಸ್. ಅದು ಇವಾಗ ಓಕೆ, ನಾನೇ ನಿಮ್ಗೆ ಹೇಳ್ತೀನಿ, ಪಬ್ಲಿಕ್ ಪರ್ಸನ್, ಐ ಆಮ್ ಸೆಂಡಿಂಗ್ ಯು ಫ್ರಮ್ ಸಮ್ ಫೋಟೋಸ್ ವಾಟ್ಸ್ಆಪ್ ಅಲ್ಲಿ. ಅದ್ರ ಕೆಳಗಡೆ ಮೇಲೆ ಮೆಸೇಜ್ ಇರತ್ತಲ್ಲ, ಹಿಂಗೆ ಒಂದು ಎಕ್ಸರ್ಸೈಸ್ ಫೋಟೋನ ತಗೊಳ್ಳಿ, ಐ ವರ್ಕ್ಡ್ ಔಟ್, ಐ ಬರ್ನ್ ಸೋ ಮೆನಿ ಕ್ಯಾಲರೀಸ್ ಅಂತ ಒಂದು ಮೆಸೇಜ್ ಇರತ್ತಲ್ಲ, ಆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ಕಳಿಸ್ಬೇಕು. ಫೋಟೋ ತೆಗೆದ್ಬಿಟ್ಟು ಯಾವುದು 2013-14 ಫೋಟೋಸ್, ಅದು ಇವಾಗ ಲೇಟೆಸ್ಟ್ ಯಾವುದು ಇಲ್ಲ. ಹೌ ಡಿಡ್ ಶಿ ಗೆಟ್ ದ ಫೋಟೋಸ್, ಫ್ರಮ್ ಹೂಸ್ ಫೋನ್? ಅದು ಹೆಂಗ್ ಗೊತ್ತಾಗತ್ತೆ? ಎನ್ಕ್ವೈರಿ ಮಾಡಬೇಕು. ನಾನು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಅವ್ರ ಮೇಲೆನೆ ಕಂಪ್ಲೇಂಟ್ ಮಾಡ್ತೀನಿ. ಶಿ ಇಸ್ ಅ ಪೊಲೀಸ್ ಆಫೀಸರ್, ಲೇಡಿ ಆಫೀಸರ್. ಎಷ್ಟೊಂದು ಆಫೀಸರ್ಸ್ ಇದ್ದಾರೆ, ಯಾರು ಒಂದು ಮಾತಾಡಲ್ಲ. ಏನನ್ನ ಇದ್ರೆ ಗವರ್ಮೆಂಟ್ ಶಿ ಇಸ್ ಸೇಯಿಂಗ್ ನಾನು ಗವರ್ಮೆಂಟ್ ಆಲ್ರೆಡಿ ಕೊಟ್ಟಿದ್ದೀನಿ ಅಂತ. ಕೊಟ್ಟಿದ್ರೆ ಪಬ್ಲಿಕ್ ಯಾಕೆ ಮಾಡಬೇಕು? ಹರ್ ಬೇಸಿಕ್ ನೀಡ್ ಇದು. ನೀವು ಹಿಂಗ್ ಮೀಡಿಯಾ ನಾನು ಯಾವಾಗ್ಲೂ ಇವಾಗ ತನಕ ಬಂದಿಲ್ಲ, ಬಟ್ ದಿಸ್ ಇಸ್ ವೆರಿ ಪರ್ಸನಲ್. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. 3 IAS ಆಫೀಸರ್ಗಳಿಗೆ ರೋಹಿಣಿ ಸಿಂಧೂರಿ ಈ ತರ ಫೋಟೋಗಳನ್ನ ಕಳಿಸಿದ್ದಾರೆ ಅಂತ ಡಿ.ರೂಪ ನಿನ್ನೆ ಆರೋಪ ಮಾಡಿದ್ರು. ಇವತ್ತು ನೋಡಿದ್ರೆ ಸಂಸಾರದಲ್ಲಿ ಹುಳಿ ಹಿಂಡೋ ಕೆಲಸ, ಬೇರೆ ಹೆಣ್ಮಕ್ಳ ಮನೆ ಹಾಳು ಮಾಡೋ ಕೆಲಸವನ್ನ ರೋಹಿಣಿ ಸಿಂಧೂರಿ ಮಾಡ್ತಿದ್ದಾರೆ ಅಂತ ಗಂಭೀರವಾದಂತ ಆರೋಪ, ನೇರವಾಗಿ ಟಾರ್ಗೆಟ್ ಅನ್ನ ರೂಪ ಮಾಡಿದ್ದಾರೆ. ಈಗ 3 ಜನ ಹೆಸರು ಹೇಳಿಲ್ಲ ಅಂದ್ರೆ ನಾವು ಕೇಸ್ ಹಾಕ್ತೀವಿ ಅಂತ ಹೇಳಿ ಸಿಂಧೂರಿ ಪತಿ ಹೇಳ್ತಾ ಇದ್ದಾರೆ. ಅಂದ್ರೆ ಕಾನೂನು ಹೋರಾಟಕ್ಕೆ ಈ ಒಂದು ಪ್ರಕರಣ ಸಾಕ್ಷಿ ಆಗುತ್ತಾ ನೋಡ್ತಾ ಇದ್ರೆ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ರೋಹಿಣಿ ಸಿಂಧೂರಿ ಮತ್ತೆ ರೂಪಾ ಅವರು ಒಂದು ಆರೋಪ ಪ್ರತ್ಯಾರೋಪ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ರೂಪಾ ಅವರು ಸುಮಾರು ಒಂದು 20 ಅಂಶಗಳನ್ನ, ಆರೋಪ ಪಟ್ಟಿಯನ್ನು ಒಂದು ಫೇಸ್ಬುಕ್ ಪೇಜ್ ನಲ್ಲಿ ಬರ್ಕೊಂಡಿದ್ರು. ಅದಕ್ಕೆ ಪ್ರತಿಯಾಗಿ ರೋಹಿಣಿ ಸಿಂಧೂರಿ ಅವರು ಸಹ ಒಂದು ಕೆಲವು ಆನ್ಸರ್ ಅನ್ನು ಮಾಡಿ ಒಂದು ಕಾನೂನು ಪ್ರಕ್ರಿಯೆ ನಡೆಸೋದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ಇವತ್ತು ಇದರ ಬಗ್ಗೆ ಒಂದು ರೋಹಿಣಿ ಸಿಂಧೂರಿ ಅವರ ಪತಿ ಸುಧೀರ್ ಅವರೊಂದು ಸ್ಪಷ್ಟನೆ ಕೊಟ್ಟಿರುವಂತದ್ದು. ಏನು ರೂಪಾ ಅವರು ನಿನ್ನೆ ಮಾಡಿರುವಂತಹ ಒಂದು ಆರೋಪಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ಅನ್ನು ಲಾಡ್ಜ್ ಮಾಡ್ತೀವಿ ಅಂತ ಹೇಳಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಅವರಿಗೆ ಪಬ್ಲಿಸಿಟಿ ಬೇಕಾಗಿದೆ, ಆ ಸಲುವಾಗಿ ರೋಹಿಣಿ ಸಿಂಧೂರಿ ಅವರ ಮೇಲೆ ಒಂದು ಇಲ್ಲದ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ತುಂಬಾ ಜೂನಿಯರ್ ಅಧಿಕಾರಿ ಆಗಿದ್ದಾರೆ, ಮತ್ತೆ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿ ಒಂದು ಹೆಸರನ್ನು ಪಡ್ಕೊಂಡಿದ್ರು. ಆ ಸಲುವಾಗಿ ಇವ್ರ ಮೇಲೆ ಒಂದು ಇಲ್ಲದ ಒಂದು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅಸಲಿಗೆ ರೂಪಾ ಯಾರು ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಈಗ ಸುಧೀರ್ ಅವರು ಒಂದು ಪ್ರಶ್ನೆಯನ್ನ ಮಾಡ್ತಾ ಇರೋದು. ಮತ್ತೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಏನು ಕೆಲವು ಫೋಟೋಗಳನ್ನ ಏನು ಅವರು ಬಿಡುಗಡೆ ಮಾಡಿದ್ರೆ, ಆ ಒಂದು ಫೋಟೋಗಳು ತೀರಾ ವೈಯಕ್ತಿಕ ಫೋಟೋ ಆಗಿತ್ತು. ಮತ್ತೆ ಅದು ಇವರು ಬೇರೆ ಬೇರೆ ಒಂದು ಸಮಯದಲ್ಲಿ ರೋಹಿಣಿ ಅವರೇ ತೆಗೆದುಕೊಂಡಂತ ಫೋಟೋಗಳು, ಅವುಗಳನ್ನ ಈಗ ಅವರು ಬೇರೆ ಕಡೆ ಒಂದು ಏನು ಬೇರೆ ಒಂದು ಫೋನ್ ಅನ್ನ ಆಕ್ಟ್ ಮಾಡೋ ಮುಖಾಂತರ ಅದನ್ನ ಪಡ್ಕೊಂಡಿದ್ದಾರೆ ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಆ ಒಂದು ಫೋಟೋಗಳನ್ನ ಅವರು ಏಕೆ ಈಗ ಬಿಡುಗಡೆ ಮಾಡಬೇಕಾಗಿತ್ತು? ಮತ್ತೆ ಇದು ತೀರಾ ವೈಯಕ್ತಿಕ ವಿಚಾರ ಆಗಿದ್ರಿಂದ ಇದ್ರ ಬಗ್ಗೆ ಕಾನೂನು ಹೋರಾಟ ಮಾಡ್ತೀವಿ, ಮತ್ತೆ ಪೊಲೀಸ್ ಠಾಣೆಗೆ ಒಂದು ದೂರನ್ನು ಸಹ ದಾಖಲು ಮಾಡ್ತೀವಿ ಅಂತ ಹೇಳಿ ಸುಧೀರ್ ಅವರು ಹೇಳ್ತಾ ಇದ್ದಾರೆ. ಬಹುಶಃ ಇನ್ನು ಕೆಲವೇ ಕ್ಷಣಗಳಲ್ಲಿ ಸುಧೀರ್ ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನು ಸಹ ಲಾಡ್ಜ್ ಮಾಡೋದಕ್ಕೆ ಒಂದು ತಯಾರಿಯನ್ನ ಮಾಡಿಕೊಂಡಿರುತ್ತದೆ. ಮತ್ತೆ ಏನು ಈಗಾಗಲೇ ಈ ಒಂದು ವಿಚಾರ ಸಾಕಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಸಹ ಚರ್ಚೆ ಮಾಡ್ತಾ ಇರೋದ್ರಿಂದ ಮತ್ತೆ ಈಗ ರೂಪಾ ಅವರು ಸಹ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಏನು ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂತಂದ್ರೆ ಅದನ್ನ ನಾನು ಕಳಿಸುವಂತ ದರ್ದ್ ಏನಿತ್ತು ಅನ್ನೋ ಒಂದು ಪ್ರಶ್ನೆಯನ್ನ ಸಹ ಈಗ ಅವರು ಮಾಡ್ತಾ ಇರೋದು. ಮತ್ತೆ ಸಂಸಾರದಲ್ಲಿ ಹುಳಿ ಹಿಂಡೋದಕ್ಕೆ ಈ ರೀತಿ ಮಾಡಿದ್ರೆ ಒಂದು ಆರೋಪವನ್ನು ಸಹ ಈಗ ಮತ್ತೆ ಅವರು ಒಂದು ಪೋಸ್ಟ್ ಹಾಕೋ ಮುಖಾಂತರ ಚರ್ಚೆಗೆ ಮತ್ತಷ್ಟು ಒಂದು ಗ್ರಾಸವನ್ನ ಮಾಡಿಕೊಟ್ಟಿದ್ದಾರೆ. ಶರ್ಮಿತಾ, ಮುನಿರಾಜು, ಇದೆಲ್ಲ ಗಮನಿಸ್ತಾ ಇದ್ರೆ, ಯಾಕಂದ್ರೆ ಒಂದ್ಸತಿ ಸ್ಟೇಟ್ಮೆಂಟ್ ಕೊಟ್ಟು ಸುಮ್ನೆ ಆಗ್ತಾ ಇಲ್ಲ. ರೋಹಿಣಿ ಸಿಂಧೂರಿ ಮಾಧ್ಯಮದ ಮುಂದೆ ಬಂದು ಡೈರೆಕ್ಟ್ ಆಗಿ ಯಾವ್ದು ಸ್ಟೇಟ್ಮೆಂಟ್ ಕೊಡ್ತಿಲ್ಲ, ಅವ್ರ ಪತಿ ಬಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿಂದ ಏನೇ ಬೆಳವಣಿಗೆ ಆದ್ರೂ ಕೂಡ ಕೌಂಟರ್ ತರ ಇಲ್ಲಿ ಡಿ.ರೂಪಾ ಅವರು ಸ್ಟಾರ್ಟ್ ಮಾಡಿದವ್ರೆ, ಅವರು ಬಿಡ್ತಾ ಇಲ್ಲ, ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಅವರಿಗೆ 3 ಜನ ಆಫೀಸರ್ ಯಾರು ಅಂತ ಹೇಳಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಕೇಸ್ ಹಾಕ್ತೀವಿ ಅಂತ ಹೇಳಿರೋದ್ರಿಂದ
ಆ ಹೆಸರುಗಳೇನಾದ್ರೂ ಬಹಿರಂಗ ಆಗುವಂತ ಚಾನ್ಸಸ್ ಇದೆಯಾ? ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಇಂಥ ವಿಷಯಗಳು ಬಂದಾಗ ಟ್ರಿಗರ್ ಜಾಸ್ತಿ ಮಾಡ್ತಾ ಹೋದಂಗೂ ಆ ವಿಷಯಗಳು ಆಚೆ ಬರ್ತಾ ಹೋಗುತ್ತೆ. ಆ ಥರದ್ದು ಏನಾದ್ರೂ ಆಗೋ ಚಾನ್ಸಸ್ ಇದೆಯಾ? ಖಂಡಿತ ಶರ್ಮಿತಾ, ಯಾಕಂದ್ರೆ ಈಗಾಗಲೇ ಇವರು ಏನು ರೋಹಿಣಿ ಸಿಂಧೂರಿ ಅವರ ಪತಿ ಒಂದು ಸುಧೀರ್ ಅವರೇ ಒಂದು ಚಾಲೆಂಜ್ ಆ ಹೆಸರುಗಳನ್ನ ಅವರು ರಿಲೀಸ್ ಮಾಡಬೇಕು, ಯಾರು ಆ ಮೂವರು ಅಧಿಕಾರಿಗಳಿದ್ದಾರೆ ಅವರ ಹೆಸರನ್ನ ರೂಪ ಅವರು ಹೇಳ್ಬೇಕು ಅಂತೇಳಿ ಒಂದು ಸವಾಲನ್ನ ಹಾಕಿರೋದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಬರೀಬೇಕಾದ್ರೆ ಫೋಟೋಗಳು ಮೂವರು ಅಧಿಕಾರಿಗಳಿಗೆ ಫೋಟೋಗಳನ್ನ ಕಳಿಸಿದ್ರು ಅಂತೇಳಿ ಒಂದು ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಆ ಅಧಿಕಾರಿಗಳು ಯಾರು ಅದನ್ನ ಅವರೇ ಬಹಿರಂಗ ಪಡಿಸಬೇಕು ಅಂತ ಹೇಳಿದರೆ, ಒಂದು ವೇಳೆ ಇದನ್ನ ರೂಪ ಅವರು ಸ್ವೀಕಾರ ಮಾಡ್ತಾರ ಅಥವಾ ಹೆಸರುಗಳನ್ನ ಬಿಡುಗಡೆಗೊಳಿಸ್ತಾರ ಅನ್ನೋದು ಸಹ ಒಂದು ಸವಾಲಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಸೋಷಿಯಲ್ ಮೀಡಿಯಾ ಇಬ್ರು ಸಹ ಒಂದು ಆರೋಪ ಮತ್ತೆ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಒಂದು ಪೋಸ್ಟ್ಗೆ ಮತ್ತೊಂದು ಪೋಸ್ಟ್ ಪ್ರತಿಯಾಗಿ ಆಗ್ತಾ ಇರೋದ್ರಿಂದ ಈಗ ಈ ಒಂದು ಮೂವರು ಹೆಸರುಗಳನ್ನ ರೂಪ ಅವರು ರಿವೀಲ್ ಮಾಡ್ತಾರಾ ಅಥವಾ ಏನು ಈಗ ಸುಧೀರ್ ಅವರು ಕಾನೂನು ಪ್ರಕಾರ ಒಂದು ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರೋದ್ರಿಂದ ಇವರು ಪೊಲೀಸ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರೆ ಅದನ್ನ ರೂಪ ಅವರು ಫೇಸ್ ಮಾಡ್ತಾರ ಅನ್ನೋದು ಈಗ ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ, ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನು ಡಿಕೆ ರವಿ ಹೆಸರು ಮತ್ತೆ ಇವರಿಬ್ರು ಜಗಳದಲ್ಲಿ ಕೇಳಿ ಬಂದಿರೋದ್ರಿಂದ ಡಿಕೆ ರವಿ ಅಮ್ಮ ರಿಯಾಕ್ಷನ್ ಕೊಟ್ಟಿದ್ದಾರೆ. ನನ್ನ ಮಗ ಡಿಕೆ ರವಿ ಸತ್ತು 8 ವರ್ಷ ಕಳೆದು ಹೋಗಿದೆ, ಈಗ ಯಾಕೆ ನನ್ನ ಮಗನನ್ನು ಬೀದಿಗೆ ತರ್ತಾ ಇದ್ದಾರೆ ಅಂತ ಡಿ ರೂಪಾ ವಿರುದ್ಧ ಡಿಕೆ ರವಿ ತಾಯಿ ಗೌರಮ್ಮ ವಾಗ್ದಾಳಿಯನ್ನ ಮಾಡಿದ್ದಾರೆ. ರೋಹಿಣಿ ಸಿಂಧೂರಿ ಹಾಗೇನೆ ನನ್ನ ಮಗ ಅಂದ್ರೆ ಡಿಕೆ ರವಿ ಸ್ನೇಹಿತರಾಗಿದ್ರು. ಒಂದೆರಡು ಸಲ ನಮ್ಮ ಮನೆಗೆ ಬಂದಿದ್ರು ರೋಹಿಣಿ ಸಿಂಧೂರಿ. ಒಬ್ಬ ತಾಯಿಗೆ ನೋವನ್ನ ಕೊಡಬೇಡಿ, ಮಗನನ್ನ ಕಳ್ಕೊಂಡು ನಾನು ಆಲ್ರೆಡಿ ನೋವಲ್ಲಿದ್ದೀನಿ, ಆತ ಸತ್ತು ಹೋಗಿ 8 ವರ್ಷ ಆಗೋಗಿದೆ, ಪದೇ ಪದೇ ಆತನ ಹೆಸರನ್ನ ಯಾಕೆ ಎಳೆದು ತರ್ತಾ ಇದ್ದೀರಿ? ಇನ್ನು ನನ್ನ ಸೊಸೆ ಕುಸುಮಾಗೂ ನನಗೂ ಈಗ ಸಂಬಂಧ ಇಲ್ಲ, ನನ್ನ ಮಗ ಇದ್ದಿದ್ರೆ ಸೊಸೆ ಅಂತ ನಾನು ಹೇಳ್ಬೋದಾಗಿತ್ತು, ಕರಿಬೋದಾಗಿತ್ತು ಅಂತ ಗೌರಮ್ಮ ಹೇಳ್ಕೊಂಡಿದ್ದಾರೆ. ಆದರೆ ಈಗ ಅವ್ರ ವ್ಯವಹಾರ ಅವರಿಗೆ, ನಮ್ದು ನಮಗೆ, ನಿಮ್ ವ್ಯವಹಾರ ಮಾಡ್ಕೊಳ್ಳಿ, ನನ್ನ ಮಗನ ವಿಚಾರವನ್ನ ಈಗ ಮಧ್ಯದಲ್ಲಿ ತರಬೇಡಿ ಅಂತ ಹೇಳಿ ರೂಪಾ ಹಾಗೆಯೇ ರೋಹಿಣಿ ಸಿಂಧೂರಿ ಜಗಳಕ್ಕೆ ಗೌರಮ್ಮ ಗರಂ ಆಗಿದ್ದಾರೆ. 8 ವರ್ಷ ಆದ್ಮೇಲೆ ಯಾಕೆ ಅವ್ರನ್ನ ಈಚೆಗೆ ತರಬೇಕು? ಇವರಿಂದ ತಾನೇ ಅಯ್ಯಮ್ಮನೇನಾರ ಮಾಡ್ಬೇಕು ಅಂತ ಮಾಡಿದ್ದಾರೆ. ರೂಪಂದು ತೆಪ್ಪಲ್ವೇನಪ್ಪ? ರೂಪ, ನೀನ್ ಹಿಂಗ್ ಮಾತಾಡೋದು ತೆಪ್ಪು ಕಣಮ್ಮ, ಮಾತಾಡಬಾರ್ದು. ನನ್ನ ಮಗನ ನೀನು ಟಿವಿಗೆ ತರಬಾರ್ದು. ಅರ್ಥ ಆಗಲ್ವೇ ನಿನ್ಗೆ? ಅರ್ಥ ಆಗಲ್ವೇ? ಅಮ್ಮ ಅಳ್ತಾರೆ, ಕರೀತಾರೆ ಮಗನ್ ನೋಡ್ಕೊಂಡು ಅಂತವ ಹೇಳೋದು. 8 ವರ್ಷ ಆದ್ಮೇಲೆ ಯಾಕೆ ಅವ್ರನ್ನ ಈಚೆಗೆ ತರಬೇಕು? ಇವರಿಂದ ತಾನೇ ಅಯ್ಯಮ್ಮನೇನಾರ ಮಾಡ್ಬೇಕು ಅಂತ ಮಾಡಿದ್ದಾರೆ. ರೂಪಂದು ತೆಪ್ಪಲ್ವೇನಪ್ಪ? ರೂಪ, ನೀನ್ ಹಿಂಗ್ ಮಾತಾಡೋದು ತೆಪ್ಪು ಕಣಮ್ಮ, ಮಾತಾಡಬಾರ್ದು. ನನ್ನ ಮಗನ ನೀನು ಟಿವಿಗೆ ತರಬಾರ್ದು. ಅರ್ಥ ಆಗಲ್ವೇ ನಿನ್ಗೆ? ಅರ್ಥ ಆಗಲ್ವೇ? ಅಮ್ಮ ಅಳ್ತಾರೆ, ಕರೀತಾರೆ ಮಗನ್ ನೋಡ್ಕೊಂಡು ಅಂತವ ಹೇಳೋದು. ವೆಲ್ಕಮ್ ಬ್ಯಾಕ್. ಡಿ ರೂಪಾ ಹಾಗೆಯೇ ರೋಹಿಣಿ ಸಿಂಧೂರಿ ಫೈಟ್ಗೆ ಸಿಎಂ ಗರಂ ಆಗಿದ್ದಾರೆ. ಇಬ್ರು ಅಧಿಕಾರಿಗಳಿಂದ ವರದಿ ಪಡೆದು ಮುಂದಿನ ಕ್ರಮ ಆಗಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾಗೆ ಸಿಎಂ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ IAS IPS ಬೀದಿ ರಂಪಾಟ ಆಗಿದೆ, ಸರ್ಕಾರಕ್ಕೂ ಮುಜುಗರ ಆಗಿದೆ. ಅಧಿವೇಶನ ಸಂದರ್ಭದಲ್ಲಿ ಈ ತರ ಫೈಟ್ ಮಾಡ್ತಾ ಇದ್ರೆ ಅದು ವಿಪಕ್ಷಗಳಿಗೂ ಕೂಡ ಆಹಾರ ಆಗುತ್ತೆ. ಹಾಗಾಗಿ ಅದೇನಾಗಿದೆ ವರದಿ ಪಡೀರಿ ಫಸ್ಟು, ಆಮೇಲೆ ಇಬ್ಬರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ, ಯಾರು ತಪ್ಪಿದೆ ಅವ್ರ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ರೋಹಿಣಿ ಸಿಂಧೂರಿ ಹಾಗೆಯೇ ಡಿ ರೂಪಾ ನಡುವೆ ಫೈಟ್ ವಿಚಾರವಾಗಿ ಬೆಂಗಳೂರಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಹಳ ಕೆಟ್ಟದಾಗಿ ಅಧಿಕಾರಿಗಳು ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗರಂ ಆಗಿದ್ದಾರೆ. ಜನಸಾಮಾನ್ಯರು ಕೂಡ ಈ ರೀತಿ ಕಿತ್ತಾಟ ನಡೆಸಲ್ಲ, ಆ ರೀತಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಅಧಿಕಾರಿಗಳು ಕಿತ್ತಾಟ ನಡೆಸ್ತಾ ಇದ್ದಾರೆ, ಕೆಟ್ಟದಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ. ನಾನು ಕೂಡ ಹೇಳಿದ್ದೀನಿ, ಯಾರು ಬೀದಿ ಮೇಲೆ ಸಾಮಾನ್ಯ ಜನ ಮಾತಾಡೋದಿಲ್ಲ, ಆ ರೀತಿ ಬಹಳ ಕೆಟ್ಟದಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅವರಿಬ್ರು. ಅವ್ರ ಪರ್ಸನಲ್ ವಿಷಯ ಅವ್ರು ಏನಾದ್ರು ಮಾಡ್ಕೊಂಡ್ಲಿ, ಆದರೆ ಮೀಡಿಯಾದಕ್ಕೆ ಬಂದು ಈ ಲೆವೆಲಲ್ಲಿ ಮಾತಾಡಿದ್ರೆ ಒಬ್ಬ IPS IAS ಅಧಿಕಾರಿಗಳು ಅಂತ ಹೇಳಿದ್ರೆ ಬಹಳ ಏನೋ ದೇವಮಾನವರು ಅನ್ನೋಂಥ ರೀತಿಯಲ್ಲಿ ನಮ್ಮ ಸಾಮಾನ್ಯ ಜನ ನೋಡ್ತಾ ಇದ್ದಾರೆ. ಆದರೆ ಇವರು ಆಡುವಂಥ ಆಟ ಮತ್ತು ನಡವಳಿಕೆಗಳನ್ನ ನೋಡಿದಾಗ ಇಡೀ IPS IAS ವರ್ಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಇವರಿಗೆ ಶಿಕ್ಷೆ ಆಗಬೇಕು. ನಾನು ಈಗಾಗಲೇ DG ಅವ್ರ ಹತ್ರ ಮಾತಾಡಿದ್ದೀನಿ, CS ಹತ್ರನೂ ಕೂಡ ಮಾತಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಚಿಂತನೆಯನ್ನು ಹೊಂದಿದ್ದಾರೆ. ನೋಡಿ, ಅವ್ರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ದಾರೆ ಮತ್ತು ಅವರ ವೈಯಕ್ತಿಕ ಸಮಸ್ಯೆಗಳಿದ್ದಾವೆ. ನಾನು ತಿಳಿದ ಮಟ್ಟಿಗೆ ಆ ವೈಯಕ್ತಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಏನೇನೋ ಮಾತಾಡ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ ಖಂಡನೀಯ. ಇದ್ರ ಬಗ್ಗೆ ವಿಶೇಷವಾದಂಥ ಗಮನವನ್ನು
ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ಚೌಕಟ್ಟು ಒಳಗಡೆ ಏನೆಲ್ಲ ಇವರಿಗೆ ಮಾಡಬೇಕು ಅದನ್ನು ಮಾಡ್ತಾರೆ. ಇನ್ನು ರೂಪಾ ಹಾಗೆಯೇ ಸಿಂಧೂರಿ ನಡುವೆ ಗಲಾಟೆ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿಕಾರಿಗಳು ಕಿತ್ತಾಟ ಮಾಡೋದು ಬಿಡಿ, ಬಿಜೆಪಿಯವರೇ ಕಿತ್ತಾಟ ಮಾಡ್ತಾ ಇದ್ದಾರೆ, ಒಬ್ರಿಗೊಬ್ರು ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಸುರ್ಜೇವಾಲಾ ಬಿಜೆಪಿ ಅವರ ಮೇಲೆ, ಸರ್ಕಾರದ ಮೇಲೆ ಆರೋಪವನ್ನ ಮಾಡಿದ್ದಾರೆ. My friend, why IAS, IPS, the entire BJP is fighting with each other. They are breaking each other's head. Don't you see ministers speaking against chief minister not listening to ministers complaining and going to governor and saying even their budget they have no control over. ये भानमती का कुनबा है, ये टूट चुका है. ವೆಲ್ಕಮ್ ಬ್ಯಾಕ್. ಮಂಡ್ಯದ ಹನಕೆರೆಯಲ್ಲಿ ಅಂಡರ್ ಪಾಸ್ಗಾಗಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇತ್ತು. ಪ್ರತಿಭಟನೆ ನಡೆಸ್ತಾ ಇದ್ದ ರೈತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಕಾರಣ ಈ ಹನಕೆರೆ ಗ್ರಾಮದ ಬಳಿಯಲ್ಲಿ ಅಂಡರ್ ಪಾಸ್ ನಮಗೆ ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ಬೆಳಿಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರಲ್ಲ, ಪೊಲೀಸರು ಮನವೊಲಿಕೆ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಮನವೊಲಿಕೆ ಪ್ರಯತ್ನ ವಿಫಲವಾದಂತ ಹಿನ್ನೆಲೆಯಲ್ಲಿ ಅಲ್ಲಿ ಪರಿಸ್ಥಿತಿಯನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಅಂದ್ರೆ ಮಾತಿನ ಚಕಮಕಿ ಎಲ್ಲ ಸ್ಟಾರ್ಟ್ ಆಯಿತು. ಪೊಲೀಸರು ಮನವೊಲಿಕೆ ಪ್ರಯತ್ನ ಮಾಡಿದಂತ ಸಂದರ್ಭದಲ್ಲಿ ಉದ್ರಿಕ್ತಗೊಂಡಂತ ಪ್ರತಿಭಟನಾಕಾರನ ಚದುರಿಸೋದಕ್ಕೆ ಪೊಲೀಸರು ಅಲ್ಲಿ ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ. ಈಗ ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಬೆಳಗ್ಗೆಯಿಂದ ಈ ತರ ಪ್ರತಿಭಟನೆ ನಡೆಸ್ತಾ ಇದ್ದರಿಂದ ಅಲ್ಲಿ ವಾಹನ ಸವಾರಿಗೂ ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ದೃಶ್ಯದಲ್ಲೂ ಅದನ್ನ ನಾವು ಗಮನಿಸ್ತಾ ಇದ್ದೀವಿ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಟ್ರಾಫಿಕ್ ಜಾಮ್ ಎಲ್ಲ ಉಂಟಾಗಿದೆ. ಕಾರಣ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ಅಂತ ಹೇಳಿ. ಇವ್ರ ಉದ್ದೇಶ ಇರೋದು, ಆಗ್ರಹ ಇದ್ದಿದ್ದು ಮಂಡ್ಯದ ಹನಕೆರೆಯಲ್ಲಿ ತಮಗೊಂದು ಅಂಡರ್ ಪಾಸ್ ಬೇಕು ಅಂತ ಹೇಳಿ. ಈ ತರ ಹೆದ್ದಾರಿಯನ್ನ ಬಂದ್ ಮಾಡಿದಕ್ಕೆ ಪೊಲೀಸರು ಪ್ರತಿಭಟನಾಕಾರರ ಮನವೊಲಿಕೆಗೆ ಪ್ರಯತ್ನವನ್ನ ಪಟ್ಟರು. ಆ ಟೈಮ್ನಲ್ಲಿ ಪ್ರತಿಭಟನಾಕಾರರು ಹಾಗೇನೆ ಪೊಲೀಸರ ಮಧ್ಯದಲ್ಲಿ ಮಾತಿನ ಚಕಮಕಿ ಆಯಿತು. ನಾವು ಪ್ರತಿಭಟನೆ ಕೈ ಬಿಡೋದಿಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದು ಕೂತರು. ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆಯನ್ನ ನಡೆಸ್ತಾ ಇತ್ತು. ಆ ಮಾತಿನ ಚಕಮಕಿ ಎಲ್ಲ ಜೋರಾಗ್ತಾ ಇದ್ದಂಗೆ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸುನಿಲ್. ದೃಶ್ಯದಲ್ಲೂ ನಾವು ನೋಡ್ತಾ ಇದ್ದೀವಿ, ಹೆದ್ದಾರಿಯನ್ನ ಬಂದ್ ಮಾಡಿದ್ರಿಂದ ವಾಹನ ಸವಾರಿ ಕಷ್ಟ ಆಯಿತು. ಪೊಲೀಸರು ಬಂದ್ರು, ಮಾತಿನ ಚಕಮಕಿ ಆಯಿತು, ಲಾಠಿ ಚಾರ್ಜ್ ಆಯಿತು. ಸದ್ಯಕ್ಕೆ ಪರಿಸ್ಥಿತಿ ಹೆಂಗಿದೆ ಅಲ್ಲಿ? ಶರ್ಮಿತಾ, ಸದ್ಯಕ್ಕೆ ಪರಿಸ್ಥಿತಿ ಕೊಂಚ ಮಟ್ಟಿಗೆ ಹತೋಟಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಬೆಳಗಿನಿಂದ ಸಾಕಷ್ಟು ಪೊಲೀಸರು ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ರೈತರನ್ನ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ಟರು. ಆದ್ರೆ ಯಾರು ಕೂಡ ಅವರ ಮನವೊಲಿಕೆ ಯತ್ನಕ್ಕೆ ಯಾರು ಕೂಡ ಸ್ಪಂದಿಸಲಿಲ್ಲ. ಅಂದ್ರೆ ಮಂಡ್ಯದ ಅನಕೆರೆ ಗ್ರಾಮ ಏನಿದೆ, ಈ ಅನಕೆರೆ ಗ್ರಾಮದ ಬಳಿ ರಾಷ್ಟ್ರೀಯ ಹೆದ್ದಾರಿ ಅಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿ ಏನಿದೆ, ಈ ಹೆದ್ದಾರಿಗೆ ಅಂಡರ್ ಪಾಸ್ ಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ದಿನಗಳಿಂದ ಇಲ್ಲಿನ ಜನರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಇವರ ಹೋರಾಟಕ್ಕೆ ಫಲ ಸಿಕ್ಕಿರ್ಲಿಲ್ಲ. ಹೀಗಾಗಿ ಇವತ್ತು ಎಲ್ಲರೂ ಕೂಡ ಅಂದ್ರೆ ಹನಕೆರೆಯ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಾಕಷ್ಟು ಒಂದು 5-6 ಗ್ರಾಮದ ಜನರು ಇವತ್ತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದನ ಕರುಗಳು ಮತ್ತು ಎತ್ತಿನ ಗಾಡಿ ಈ ರೀತಿ ಪೆಂಡಾಲ್ ಹಾಕಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಬೆಳಗಿನಿಂದ ಮಾಡಿದ್ರು. ಹೀಗಾಗಿ ಬೆಳಗಿನಿಂದ ಹೆದ್ದಾರಿಯಲ್ಲಿ ಅಂದ್ರೆ ಬೆಂಗಳೂರು ಮೈಸೂರಿಗೆ ಹೋಗ್ತಕ್ಕಂತ ಪ್ರಯಾಣಿಕರು ನಿಂತಲ್ಲೇ ನಿಲ್ಲುವಂತ ಪರಿಸ್ಥಿತಿ ಉಂಟಾಗಿತ್ತು. ಅಂದ್ರೆ ಸುಮಾರು 2-3 ತಾಸುಗಳ ಕಾಲ ಟ್ರಾಫಿಕ್ ಜಾಮ್ ಸಮಸ್ಯೆ ಆಗಿತ್ತು. ಹೀಗಾಗಿ ಬೆಂಗಳೂರು ಮೈಸೂರು ಹೋಗ್ತಕ್ಕಂಥ ಪ್ರಯಾಣಿಕರು ಕೂಡ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದಾದ ಬಳಿಕ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಏನು ಪ್ರತಿಭಟನಾಕಾರರೇನಿದ್ರು ಇವರ ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ರು. ಆದ್ರೆ ಅಧಿಕಾರಿಗಳ ಮಾತಿಗೆ ಯಾರು ಕೂಡ ಅಲ್ಲಿ ಸೊಪ್ಪನ್ನ ಹಾಕ್ಲಿಲ್ಲ. ಏನು ಅಧಿಕಾರಿಗಳು ತಂದಿದ್ದಂತ ಆರ್ಡರ್ ಕಾಪಿ ಏನಿತ್ತು ಅದನ್ನ ಕೂಡ ಹರಿದು ಹಾಕಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಈವಾಗ್ಲೇ ಏನು ಈ ಒಂದು ಅಂಡರ್ ಪಾಸ್ ಮಾಡ್ಲಿಕ್ಕೆ ಸರಿಯಾದಂತ ಒಂದು ನಮ್ಗೆ ಭರವಸೆ ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ಹೀಗಾಗಿ ಮಂಡ್ಯ ಪೊಲೀಸರು ಕೂಡ ಸಾಕಷ್ಟು ಮನವೊಲಿಸಲಿಕ್ಕೆ ಪ್ರಯತ್ನವನ್ನ ಪಟ್ರು. ಆದ್ರೆ ಈ ವೇಳೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಸಾಕಷ್ಟು ಮಾತಿನ ಚಕಮಕಿ ನಡೀತು. ಇದಾದ ಬಳಿಕ ಉದ್ರಿಕ್ತರನ್ನ ಚದುರಿಸಲಿಕ್ಕೆ ಪೊಲೀಸರು ಕೂಡ ಲಾಠಿಯನ್ನ ಬೀಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು. ಶರ್ಮಿತಾ, ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.